ಈಗ ಏನಾಗಿದೆ ಅಂದ್ರೆ ರೋಡ್ ಫುಲ್ ಮಳೆ ಬೀಳ್ತಾ ಇದ್ದು ಆ ಟೈಮ್ ನಲ್ಲಿ ರೋಡ್ ಹಾಕಿದಾರೆ. ಆ ಟೈಮ್ ನಲ್ಲಿ ಇವ್ರಿಗೆ ನಾವು ಹೇಳಿದೀವಿ ಈ ಟೈಮ್ ನಲ್ಲಿ ಹಾಕ್ಬಿಡಿ ರೋಡ್, ನಿಲ್ಲಲ್ಲ ರೋಡ್ ಅಂದ್ರೆ ಕೇಳಿಲ್ಲ. ಫುಲ್ ಮಳೆ 2-3 ದಿವಸ ಮಳೆ, ಆ ಟೈಮ್ ನಲ್ಲಿ ರೋಡ್ ಬಂದು ಹಾಕಿದ್ದಾರೆ. ಎಲ್ಲಾರು ನಾವು ನೀವ್ ತಮ್ಗೇನೋ ಗಮನಕ್ಕೆ ತಂದಿದ್ವಿ ಆ ಟೈಮ್ ನಲ್ಲಿ. ಅಂದ್ರೆ ಏನ್ ಮಾಡಿಲ್ಲ. ಇವಾಗ ನೋಡಿದ್ರೆ ಇವಾಗ ಎಲ್ಲ ಬರೇ ಡಸ್ಟ್ ಅಂದ್ರೆ ಕಣ್ಣು ಹುರಿ, ಇದು ಇನ್ಹೇಲ್ ಮಾಡಿದ್ರೆ ನಾಸ್ಟ್ರಿಲ್ಸ್ ಎಲ್ಲ ಉರಿಯತ್ತೆ, ಆ ತರ ಆಗ್ಬಿಟ್ಟಿದೆ. ಇಲ್ಲಿ ಅಂಗಡಿಯಲ್ಲಿ ಕೂತ್ಕೊಳ್ಳಕ್ಕೆ ಆಗ್ತಾ ಇಲ್ಲ ನಮ್ಗೆ, ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಡೈಲಿ ಬೆಳಗ್ಗೆ ಬಂದ್ರೆ ಬರೇ ದೂಸಿ, ಇದು ಫಾಗ್ ಇರುತ್ತಲ್ವಾ, ಆ ತರ ಬಿಡುತ್ತೆ ಮಾರ್ಕೆಟ್ ವಿಷಯ. ಇದು ಡೈಲಿ ಒಂದ್ ಮೂಟೆ, ಒಂದ್ ಅಂಗಡಿ ಹತ್ರ ಒಂದ್ ಮೂಟೆ ಇದಾಗ್ತಾ ಇದೆ, ಡಸ್ಟ್ ಬರ್ತಾ ಇದೆ. ಅಲ್ಲಿ ನೋಡಿದ್ರೆ ಜಲ್ಲಿ ಬರ್ತಾ ಇದೆ ಮೇಲ್ಗಡೆ, ಇವಾಗ ಜಲ್ಲಿ ಬರಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇವಾಗ ಈ ರೋಡ್ ನಿಲ್ಲೋದಿಲ್ಲ ಸರ್, ಇದು 100% ಈ ರೋಡ್ ನಿಲ್ಲಲ್ಲ ನೋಡಿ. ಡೈಲಿ ಕಸ ತೆಗಿಯೋರು ಬಂದ್ಬಿಟ್ಟು ಕಸ ಎಲ್ಲ ತಗೊಂಡ್ ಹೋಗ್ತಾ ಇರೋದು, ಡಸ್ಟ್ ತಗೊಂಡ್ ಹೋಗ್ತಾ ಇದ್ದಾರೆ ಅವರು. ನಾನು ಇದನ್ನ ಒಂದು ವಾರದ ಹಿಂದೆ ನಾನು ವಿಸಿಟ್ ಮಾಡಿದ್ದೀನಿ ನಿಮ್ ಜೊತೆ ಅಲ್ವಾ? ಹೌದು ಮೇಡಮ್, ನಿಮ್ ಜೊತೆ ವಿಸಿಟ್ ಮಾಡಿ ನಮ್ಮ ಇಂಜಿನಿಯರ್ಗೆ ಹೇಳಿದ್ದೀನಿ. ಇಂಜಿನಿಯರ್ ಕೂಡ ಪರಿಶೀಲನೆ ಮಾಡಿ ಗುತ್ತಿಗೆದಾರರು ಒಂದು ಕೂಡ ಮಾತಾಡಿದ್ದಾರೆ. ಅವರು ಕೂಡ ಇದನ್ನೇನು ಈ ರೀತಿ ಆಗ್ಲಿಕ್ಕೆ ಪಬ್ಲಿಕ್ ಸಹಕಾರ ಕೊಟ್ಟಿಲ್ಲ, ಮತ್ತೆ ಅಂಗಡಿಗಳು ಸಹಕಾರ ಕೊಟ್ಟಿಲ್ಲ. ನಾನು ಕಾಮಗಾರಿ ಮಾಡುವಾಗ ಸಹಕಾರ ಕೊಡದೇ ಇರೋದ್ರಿಂದ ಈ ತರ ಮಿಸ್ಟೇಕ್ ಆಗಿದೆ ಅಂತ ಅವ್ರು ಹೇಳ್ತಾರೆ. ಮತ್ತೆ ಪಬ್ಲಿಕ್ ಟೂ ವೀಲರ್ಸ್ ಅಲ್ಲಿ ರಾತ್ರಿಗಳು ಓಡಾಡ್ತಾನೆ ಇದ್ರೆ ಅಂತ ನಿಲ್ಸಿ ಅಂತ ಹೇಳಿದಾಗ ಒಂದ್ ನಾವ್ ಹೇಳೋಗಿರ್ಬೇಕು. ರೋಡ್ ಮಾಡ್ತಾ ಇರೋದು ನಾನು ಮಾತಾಡಕ್ಕೆ ಅವಕಾಶ ಕೊಡಿ, ನಿಮ್ಗೂ ಮಾತಾಡಕ್ಕೆ ಅವಕಾಶ ಕೊಡ್ತೀವಿ. ಸಾವಿರ ಮಾತಾಡ. ಇದು ರಸ್ತೆ ಮಾಡ್ತಾ ಇರೋದು ನಿಮ್ಗೋಸ್ಕರ ಅಲ್ವಾ? ಹೌದು ಹೌದು. ಅಲ್ಲಿ ಏನು ಪಬ್ಲಿಕ್ ಓಡಾಡ್ತೀರಾ, ಟೂ ವೀಲರ್ ಓಡಿದಿರ, ನೀವು ಅಡ್ಡ ನಿಂತ್ಕೋಬೇಕು ಅಲ್ವಾ? ನಿಮ್ ಕಾಮಗಾರಿ ಇರ್ತಾನೆ, ಯಾರೋ ಮಾಡ್ಕೊಂಡು ಹೋಗ್ತಾರೆ ಬಿಡಿ ಅನ್ನೋ ನೆಗ್ಲಿಜೆನ್ಸ್ ಇರಬಾರ್ದು. ನಾವು ನಗರಸಭೆಯಿಂದ ಖರ್ಚು ಮಾಡಿದಾಗ ಅದು ನಿಮ್ ದುಡ್ಡೆ, ಅದಕ್ಕೆ ನೀವು ರಕ್ಷಣೆ ಕೊಡ್ಬೇಕಲ್ಲ ಕಾಮಗಾರಿಗೆ. ನೀವು ಕೊಟ್ಟಿಲ್ಲ ಅನ್ನೋ ಆರೋಪನ ಗುತ್ತಿಗೆದಾರ ಹೇಳ್ತಾ ಇದಾರೆ. ಈಗ ಹೇಳಿ, ಒಂದ್ ನಿಮಿಷ ನಾನು ಹೇಳ್ತೀನಿ. ಅದು ನಾನೇ ಅವ್ರು ಹೇಳದಂಗೆ ಗಾಡಿ ಬಂದಿದ್ರೆ ಹಳ್ಳ ಬೀಳ್ಬೇಕು, ಡಸ್ಟ್ ಇಲ್ಲ ಬರೋದು, ಡಸ್ಟ್ ಬರಲ್ಲ, ಹಳ್ಳ ಬೀಳ್ಬೇಕು. ಗಾಡಿದು ಟೈರ್ ಕೂತ್ಕೊಂಡು ಅಲ್ಲಿ ಹಳ್ಳ ಬೀಳ್ಬೇಕು. ನೀವು ಹೇಳ್ದಂಗೆ ಬಂದ್ಬಿಟ್ಟು ಡಸ್ಟ್ ಬರಲ್ಲ ಅಲ್ಲಿ. ಸರ್ ಇದೆಲ್ಲ ಫುಲ್ ಎಲ್ಲ ಅಂಗಡಿಯವ್ರು ಮಾಡಿದ್ದಾರೆ. ಏನಂದ್ರೆ ಇವಾಗ ಇಲ್ಲಿಂದ ಅಲ್ಲಿ ರೋಡ್ ಆದ್ರೆ ಇಲ್ಲಿ ಪೈಪ್ ಅಡ್ಡ, ಅಲ್ಲಿ ಪೈಪ್ ಅಡ್ಡ, ಎಲ್ಲ ನಾವು ಅಂಗಡಿಯವರು ಇವಾಗ ಇಲ್ಲ ಅಂತ ಒಂದು ವಿಚಾರ. ಒಂದ್ ದಿವಸ ಬಂದ್ಬಿಟ್ಟು ಇನ್ನೊಂದು ಒಂದ್ ದಿವಸ ಮುಂಚೆ ಬಂದ್ಬಿಟ್ಟು KGF ಬಂದಿತ್ತು, ಆ ದಿವಸ ಹಾಕಿರೋದು ರೋಡ್ ಇರೋ ಅಲ್ವಾ? ಹೌದು. ನಾನು ಹೇಳಿದಾಗ ಮಾಡುವಾಗ ನೀವು ಮಿನಿಮಮ್ ಒಂದು 4 days ಇಂದ 50 days, ಮಿನಿಮಮ್ 4 days ಆದ್ರೂ ಕೂಡ ನೀವು ಅಂಗಡಿ ಓಪನ್ ಮಾಡೋಂಗಿಲ್ಲ ಅಲ್ವಾ? 4 days ಕ್ಲೋಸ್ ಮಾಡಿದ್ರ, 3 days ಕ್ಲೋಸ್ ಮಾಡಿದ್ರ, ಎಷ್ಟು ದಿನ ಕ್ಲೋಸ್ ಮಾಡಿದ್ರಿ? 2 ದಿವಸ ಕ್ಲೋಸ್ ಮಾಡಿದೀವಿ. ಒಂದೊಂದು ಆ ಲೈನ್ ಅವರು 1 ವಾರ ಕ್ಲೋಸ್ ಮಾಡಿದ್ದಾರೆ. ಆ ಲೈನ್ ಅವರು 1 ವಾರ, ನಿಮ್ ಲೈನ್ ಅವ್ರು ಎಷ್ಟು ದಿನ ಕ್ಲೋಸ್? 2 ದಿವಸ 3 ದಿವಸ ಅಂತ ಕ್ಲೋಸ್ ಮಾಡಿದ್ದಾರೆ. ಕ್ಲೋಸ್ ಮಾಡಿ ಅಂಗಡಿ ವ್ಯಾಪಾರ ಮಾಡ್ಕೊಡುದು ಮಾಡಿಲ್ಲ. ಒಂದಿನ ಕ್ಲೋಸ್ ಮಾಡಿಲ್ಲ ಸರ್. ಒಂದು ಯಾರು ಓಪನ್ ಎಲ್ಲ ಮಾಡಿದ್ದಾರೆ ಕೆಲಸ ಬಂದಿತ್ತು ಅವತ್ತು ಇದೇ ರೋಡ್ ಇದಕ್ ಮುಂಚೆ ಹಾಕಿದ್ದು ಮಟನ್ ಶಾಪ್ಸ್ ಮುಂದ್ಗಡೆ ಆ ರೋಡ್ ಬಂದ್ ಮಾಡಿದ್ವಿ. ಪ್ರಾಬ್ಲಮ್ ಡಿಸ್ಟರ್ಬೆನ್ಸ್ ಇಲ್ಲ. ಅದೇ ರೋಡ್ ಅರವಿಂದ್ ಅವ್ರು ಹಾಕಿರೋದು ಎಷ್ಟ್ ಗಟ್ಟಿ ಇದ್ರೆ ಅವರೇ ಹೋಗ್ಬಿಟ್ಟು ನೋಡ್ಲಿ. ಇವಾಗ ಈಗ ನೀವು ಕ್ಲೋಸ್ ಎಷ್ಟು ದಿನ ಮಾಡಿದ್ರಿ? दूसरे दिन हमने प्रोग्राम था वो भी बंद। ನಾನು ನಮ್ಗೇನು ಗೊತ್ತಿದೆ, ಸಿಮೆಂಟ್ ಸೆಟ್ ಆಗೋಕೆ ಮಾತಾಡಿ. ಅಂಗಡಿ ಎಷ್ಟು ದಿನ ಕ್ಲೋಸ್ ಮಾಡಿದ್ರಿ ನಿಮ್ ಸ್ಟೇಟ್ ಈ ಲೈನ್? ಅವತ್ತು ಹಾಕಿದ್ದು ಬಂದಿತ್ತು, ದಿನ ಆಗಿತ್ತು, ಮರುದಿವಸ ಪ್ರೋಗ್ರಾಮ್ ಇತ್ತು. ನಾವು ಒಂದು ಪ್ರೋಗ್ರಾಮ್ ಗ್ಯಾದರ್ ಆಗ್ಬೇಕಾದ್ರೆ ರೋಡ್ ಆದ್ಮೇಲೆ 3rd ಡೇನು ಫ್ರೈಡೇ ಇತ್ತು, ಅವತ್ತು ಬಂದೇ ಮಾಡೋದು ನಾವು. ಯೂಶಲಿ ಬಂದ್ ಮಾಡೋದು ರೋಡ್ ಹಾಕದ ಮೇಲೆ, ಇವಾಗ ಹಾಕದ ಮೇಲೆ, ಇವಾಗಲ್ಲ ಅವಾಗ ರೋಡ್ ಹಾಕದ ಮೇಲೆ ಎಷ್ಟು ದಿನ ಬಂದ್ ಮಾಡಿದ್ರಿ? ಟೋಟಲ್ 3 days ಬಂದ್ ಮಾಡಿ. ರೋಡ್ ಹಾಕದ ಮೇಲೆ 3 days ಬಂದ್ ಮಾಡಿದೀವಿ. ಆಮೇಲೆ ಫ್ರೈಡೇನು ಬಂತು. ಫ್ರೈಡೇ ಯೂಶಲಿ ಈಗೇನು ನಿಮ್ ಸಹಕಾರ ಸಿಕ್ಕಿದೆಯೋ ಇಲ್ಲ ಗೊತ್ತಿಲ್ಲ, ಪಬ್ಲಿಕ್ ಸಹಕಾರ ಸ್ವಲ್ಪ ಸಿಕ್ಕಿಲ್ಲ. ಅವರು 2 wheeler ಅಲ್ಲಿ ಓಡಾಡಿದ್ದಾರೆ ಅಥವಾ ಜನಗಳೇ ನಡ್ಕೊಂಡು ಓಡಾಡಿರ್ತಾರೆ, ಬಿಟ್ಟಿಲ್ಲ ಸರ್ ನಾವು ಓಡಾಡಿರ್ತಾರೆ, ಸಮಸ್ಯೆ ಆಗಿರ್ತದೆ.
ಏನು ಆ ಸಮಸ್ಯೆಯಿಂದ ಈ ರೀತಿ ಆಗಿದೆ. ಗುತ್ತಿಗೆದಾರರು ಕಾಮಗಾರಿ ನಿರ್ವಹಿಸ್ಬಿಟ್ಟಿದ್ದಾರೆ. ಮತ್ತೆ ಅದನ್ನ ನಾವು ನೋಡ್ಕೊಳ್ಕ್ ಆಗದಿರ ಈ ತರ ಆಗಿದೆ. ನೀವು ನೋಡ್ಕೋಬೇಕಾಗಿತ್ತು, ಇವ್ರು ನೋಡ್ಕೋಬೇಕಾಗಿತ್ತು. ನನ್ ತಿಳ್ಮಟ್ಟಿಗೆ ಇಬ್ಬರದು ಲೋಪ ಇದೆ. ಆ ಲೋಪನ ಈಗ ಗುತ್ತಿಗೆದಾರರು ಸರಿಪಡಿಸಕ್ಕೆ ಮುಂದೆ ಬಂದಿದ್ದಾರೆ. ಈಗ ಅದೇನು ಪ್ರಾಬ್ಲಮ್ ಆಗಿದೆ ಸರಿಪಡಿಸ್ತಾರೆ. ಈಗ ಅದು ಕೋಆಪರೇಷನ್ ಕೊಡಿ ನೀವು ದಯವಿಟ್ಟು. ಎಲ್ರು ಕೊಡ್ತಾರೆ. ಇವ್ರು ಮಾಡಿದ ಎಲ್ಲ ಬಂದ್ಬಿಟ್ಟು ಮ್ಯಾನ್ಯುಯಲ್ ಆಗಿ ಮಾಡಿರೋದು ಕೆಲಸ. ಒಂದ್ ಕಡೆ ಬಂದ್ಬಿಟ್ಟು ಸಿಮೆಂಟ್ ಬಂದಿದೆ, ಒಂದ್ ಕಡೆ ಸಿಮೆಂಟ್ ಬಂದಿಲ್ಲ. ಆ ತರ ಮ್ಯಾನ್ಯುಯಲ್ ಇವಾಗ ಹಾಕ್ಬೇಕಂದ್ರೆ ಬೇಡವೇ ಬೇಡ. ಹಂಗೆ ಎಲ್ಲ ತೆಗ್ಬಿಟ್ಟು ಬಿಡಿ. ಟನ್ ಶಾಪ್ ACC ಸಿಮೆಂಟ್ ದೊಡ್ಡ ಗಾಡಿ ಬರಲ್ಲ. ಒಂದ್ ವಿಷಯ ಇದೆ, ಮಿಕ್ಸಿಂಗ್ ಅವ್ರು ಸರಿಪಡಿಸೋದು ಹೆಂಗೋ ಸರಿಪಡಿಸ್ತಾರೆ. ಆ ಟೆಕ್ನಿಕಲ್ ನೀನು ನಾನು ಹೇಳಕ್ಕಾಗಲ್ಲ. ಇಂಜಿನಿಯರ್ ಉಂಟು, ಅವ್ರುಂಟು. ಟೆಕ್ನಿಕಲ್ ಅವ್ರು ಹೇಳ್ಬೇಕು. ಟೆಕ್ನಿಕಲ್ ನಮ್ಗೆ ಏನ್ ಬೇಕಾಗಿರೋದು ರಸ್ತೆ ಸರಿ ಹೋಗ್ಬೇಕು. ಮತ್ತೆ ಇದು ಈ ತರ ಧೂಳು ಬರಬಾರ್ದು. ಬಾರ ಮಾಡ್ತಕ್ಕಂಥದ್ದು ಅವ್ರು ಯಾವ ತರ ಅದು ಮಾಡ್ಕೊಳ್ಳಿ. ಇಂಜಿನಿಯರ್ ಸಂಬಂಧಪಟ್ಟಿದ್ದು ಅವ್ರು ಸಂಬಂಧಪಟ್ಟು ಅವ್ರು ಮಾಡ್ಕೊಂತಾರೆ. ಆಯ್ತಾ? ಈಗ ನೀವು ಕೋಆಪರೇಷನ್ ಕೊಡ್ಬೇಕು. ಅವ್ರು ಕೇಳ್ತಾರೆ ಅಂದ್ರೆ ನೀವು 1 ವಾರ ಅವ್ರು ಕೋಆಪರೇಷನ್ ಕೊಡ್ಬೇಕಾಗುತ್ತೆ. 1 ವಾರ ದಯವಿಟ್ಟು ಮುಚ್ಚಕ್ಕಾಗಲ್ಲ ಸರ್. 1 ವಾರ ಅಲ್ಲ ಮುಚ್ಚಲೇಬೇಕು. ಇಲ್ಲ ಮಾಡೋದು 2-3 ದಿವಸ ಅಂದ್ರೆ ಏನಾದ್ರು ಅಡ್ಜಸ್ಟ್ ಮಾಡಬಹುದು. ತಿರ್ಗಾ ಏನಾಗುತ್ತೆ ಅಂದ್ರೆ ತಿರ್ಗಾ ಹಂಗೆ ಆಗ್ಬಿಡ್ತದೆ. ನಾವು ವರ್ಷ ಎಲ್ಲ ಮಾಡ್ತೀವಿ. ಒಂದ್ ಶೇರ್ ಕೇಳಿಸ್ಕೊಳ್ಳಿ. ನಾವು ವರ್ಷ ರೋಡ್ ಹಾಕಿದ್ದಾರೆ, ಏನ್ ಬಂದ್ ಮಾಡಿಲ್ಲ. ಯಾರು ಬಂದ್ ಮಾಡಿಲ್ಲ. ಸುಮ್ನೆ ಆದವ್ರು ಏನು ನಮ್ಮೇಲೆ ಹಾಕ್ಬೇಕಂದ್ರೆ ಇದು ಫೆಶ್ ಪಾಯಿಂಟ್ ಕಬಿನಾ ಮಾರ್ಕೆಟ್ ಇದು. ಇವಾಗ ಇವ್ರಿಗೆ ನಾವು ಎಲ್ಲಾ ಸಹಕಾರ ಕೊಡ್ಬೇಕಂದ್ರೆ ಇದೆಲ್ಲ ಮೆಟೀರಿಯಲ್ಸ್ ನಾವು ಇರೋದೆಲ್ಲ ತೆಗಿ ನಾವು ಅದ್ ಮಾಡ್ತೀವಿ. 1 ವಾರ ಕ್ಲೋಸ್ ಮಾಡ್ಬೇಕಂದ್ರೆ ಜೀವನ ಮಾಡೋರು ಎಷ್ಟೋ ಅಂಗಡಿದ್ದಾರೆ. ಮತ್ತೆ ವರ್ಷ ಪೂರ್ತಿ ಹಿಂಗೆ ರೋಡ್ ಇರೋದ್ಮೇಲೆ 1 ವಾರ ಈ ತರ ರೋಡ್ KGF ನಲ್ಲಿ ಹಾಕಿಲ್ಲ ಸರ್. ಇವ್ರು ಹಾಕಿಲ್ಲ ಒಂದು ರೋಡ್ KGF ನಲ್ಲಿ ಹಾಕಿಲ್ಲ. ನಾವು ಮುಂದೆ ಆಗಿದ್ದೀವಿ. ನಿಮ್ ಕೋಆಪರೇಷನ್ ಬೇಕೇ ಬೇಕು. ಅಂಗಡಿ ಅವ್ರು ಕೊಡ್ತಾರೆ. ಎಲ್ಲ ಕೊಡಿ. ಟೂ ವೀಲರ್ ಯಾರು ಹೋಗ್ಬಾರ್ದು. ಅದೆಲ್ಲ ಅದಕ್ಕೆ ಏನೇನ್ ಸಹಕಾರ ಮಾಡಿ ಕೊಡ್ತೀವಿ. ನೀವು ಅವ್ರ ಜೊತೆ ಸೇರ್ಕೊಳ್ಳಿ. 1 5-6 ಜನ ಸೇರ್ಕೊಂಡು ಓಡಾಡಿದ್ರೆ ಸ್ವಲ್ಪ ಪ್ರೊಟೆಕ್ಷನ್ ನಿಮ್ ರಸ್ತೆ ನೀವು ಕಾಪಾಡ್ಕೊಳ್ಳಿ. ನಾವು ಮಾಡ್ಸಕ್ಕೆ ರೆಡಿ ಇದ್ವಿ. ಓಕೆ ಆಗ್ಬೋದಾ? ಕೋಆಪರೇಷನ್ ಕೊಡು 1 ವಾರ. ಆಗಿರೋ ಸಮಸ್ಯೆ ಸಾಲ್ವ್ ನಮ್ಗೆ ಕ್ಯೂರಿಂಗ್ ಮಾಡಕ್ಕೆ ಸ್ವಲ್ಪ ಸಮಯ ಕೊಡ್ಸಿ. ಆಕ್ಚುಲಿ ಕಾನೂನು ಪ್ರಕಾರ ಕ್ಯೂರಿಂಗ್ ಎಷ್ಟು ದಿವಸ ಆಗ್ಬೇಕು? 14 days ಆಗ್ಬೇಕು. 14 days ಹೇಳ್ತಾರೆ. ನಾನು ಅದನ್ನ ಹೇಳ್ತಾರೆ. ಈಗ ಅದನ್ನ ಸರಿ ಮಾಡ್ತೀವಿ, ವಾಶ್ ಮಾಡ್ತೀವಿ. ಮಾಡ್ತೀವಿ. ನೀವು ಎಷ್ಟು ಚೆನ್ನಾಗಿ ಆಗುತ್ತೋ ಅಷ್ಟು ನೀವು ಕಾಮಗಾರಿ ಮಾಡುವಾಗ ನೋಡಿ ಏನಾದ್ರು ಫಾಲ್ಟ್ ಇದೆ ನನಗ್ ಕರಿ. ನಾನು ಇಂಜಿನಿಯರ್ ಬಂದು ಅವ್ರು ಮಾಡೋ ಕಾಮಗಾರಿ ನಾವು ವಾಚ್ ಮಾಡ್ತೀವಿ. ತಪ್ಪಿದ್ರೆ ಅವ್ರಿಗೆ ಸೂಚನೆ ಕೊಡ್ತೀವಿ. ಇದು ಒಂದ್ ಗಾಡಿನೂ ಹೊರಗಡೆ ಬರ್ದಂಗೆ ನಾವು ಎಲ್ಲಾ ಮುಚ್ಚಾಕಿ ನಿಮ್ಗೆ ಕರೆಕ್ಟ್ ಅಂಗಡಿ ಮುಚ್ಚಿ ಅಂದ್ರೆ ಒಂದು ಗಾಡಿನೂ ಅಂಗಡಿ ಏನಾದ್ರು ವೆಹಿಕಲ್ ಅವ್ರು ಹೇಳ್ತಾರೆ ಅದು ಕೂಡ ಮಾಡ್ತೀವಿ ನಾವು. ಅಂಗಡಿಗೆ ಬಂದು 3 days ಸಾಕಂತೆ. ಒಂದು ಅಂದ್ರೆ ವೆಹಿಕಲ್ 3 days ಸಾಕಷ್ಟೇ. ಮಿಕ್ಕಿದೆ 3 days ಏನಿದೆ ಮುದ್ಬಿಟ್ರೆ 2 wheeler 4 wheeler ಬಂದ್ರೆ ಇದು ಮಾಡಬೇಕು. ಕೆಲಸ ನೀವು ಮಾಡಿ. ಈಗ ಅಂಗಡಿ ಓಪನ್ ಇದ್ರೇನು ಮಾಡ್ತೀರಾ ಅಂತ ಸರ್. RNC ಸ್ಪ್ರೇ ಮಾಡಿಸಿ ಲಿಕ್ವಿಡ್ ಟೆಕ್ನಿಕಲಿ ಸ್ಟ್ರಾಂಗ್ ಮಾಡಿಸಿ. ಬೇಸ್ ಸ್ಟ್ರಾಂಗ್ ಮಾಡಿಸಿ ನಾವು ಇನ್ನೊಂದು ಕೋಟಿಂಗ್ ಮಾಡಿ ಲೇಯರ್ ಹಾಕ್ತೀವಿ. ಮತ್ತೆ ಡಸ್ಟ್ ಬರಲ್ಲ ಬರಲ್ಲ. ಅದು ನೀವು ಮಾಡಿದ್ರೆ ಅದಕ್ಕೆ ಫ್ಯೂಚರ್ ಇದೆಯಾ? ಇದೆ ಕಬಿನಾ ಮಾರ್ಕೆಟ್ ಸರ್. ಮಿನಿಮಮ್ 14 years ಇರುತ್ತೆ ಸರ್ ಲೇಯರ್ಸ್. ನಾನೆಲ್ಲ ವಿಚಾರಿಸಿದೀವಿ ಇರುತ್ತೆ. ಅವರೆಲ್ಲ ಸ್ಪ್ರೇ ಮಾಡಿ ಟೆಕ್ನಿಕಲ್ ಆಗಿ ಪರ್ಸನಲ್ ಮಾಡಿ. ಯಾಕೆಂದ್ರೆ ಇದಕ್ಕೆ ಮೇಲ್ಗಡೆನೆ ಹಾಕೋದಾ? ಮಾರ್ಕೆಟ್ ಒಳಗೆ ರೋಡ್ ಹಾಕಿದ್ದಾರೆ. 100 ವರ್ಷ ಆಯ್ತು. 1 ನಿಮಿಷ ಹೇಳ್ತೀನಿ ನೋಡಿ. ಈಗ ಇನ್ನೂ ಬರೋದಿಲ್ಲ, ಒಂದು ಕಲ್ಲು ಇಲ್ಲ. ಮೇನ್ ರೋಡ್ ಅಲ್ಲ. ಒಂದ್ ವಿಷಯ ಇದೆ ಗೊತ್ತಿದೆ. ಅವಾಗ ಸಿಮೆಂಟ್ ಫ್ಯಾಕ್ಟ್ರಿಗಳು ಇದ್ದಿದ್ದೆ ಒಂಥರ, ಈಗ ಸಿಮೆಂಟ್ ಫ್ಯಾಕ್ಟ್ರಿಗಳು ಇರೋದೇ ಒಂಥರ. ಅದಾಯ್ತಾ? ಆ ಸಿಮೆಂಟ್ ಕೊಡ್ಸಿ ನಾವು ಮಾಡಿಸ್ತೀವಿ. ಅದು
ಅದಾಗಲ್ಲ ವಿಧಾನಸೌಧ ಎಲ್ಲ ಕಟ್ಟಿಲ್ವಾ ಹಾಗಾಗಿದೆ ಸಿಮೆಂಟ್ ಅದು ಹಳೇದು ಯಾವ್ದು ಸಿಮೆಂಟ್ ನಾವು ಪ್ರೊಡಕ್ಷನ್ ಯಾವಾಗ ವೀಕ್ ಆಗ್ತಾ ಇರ್ತದೋ ಫ್ಯಾಕ್ಟ್ರಿಗಳಲ್ಲಿ ಗುಣಮಟ್ಟ ಇವಾಗ ಇವ್ರು ಹೇಳ್ತಾ ಇರೋದು ಇದು ಮೇಲ್ಗಡೆನೆ ಹಾಕ್ತಾರೆ ಅಂತ ಹೇಳ್ತಾರೆ. ಎರಡಿನ ತೆಗಿತಾರ ಇಲ್ಲ ಅದ್ಮೇಲೆ ರಫ್ ಸರ್ಫೇಸ್ ಮಾಡ್ಕೊಂತೀವಣ್ಣ. ಎಷ್ಟು ಎತ್ತೀರಾ ಅಲ್ಲ ಅಣ್ಣ, ರಫ್ ಸರ್ಫೇಸ್ ಅಂದ್ರೆ ಇಂಚಿ ಅಲ್ಲ ಒಂದ್ ಅದು ಟೆಕ್ನಿಕಲ್ ನಮ್ಗೆ ಬರಲ್ಲ, ಹಾ. ಅದು ಇಂಜಿನಿಯರ್ ಇರ್ತಾರೆ, ಇಂಜಿನಿಯರ್ ಸೇಲ್ ಮಾಡ್ತಾರೆ. ಯಾಕಂದ್ರೆ ಇವಾಗ ಹೈಟ್ ಆಗ್ಬಿಟ್ಟಿದೆ ಇದು ಅಣ್ಣ ಕೆಳಗಡೆ ಸ್ವಲ್ಪ 2 ಇಂಚ್ ಅಲ್ಲ, 2 ಇಂಚ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಕರೆಕ್ಟ್ ಸ್ಟ್ರೆಂತ್ ಮಾಡ್ಕೊಂಡು ಮಾಡ್ಬೇಕು ಸರ್. ಇದನ್ನ ಕೆಳಗಡೆ ಇಲ್ಲ, ಹಾ ಅದನ್ನ ಮಾಡಿ ಸರಿ. ಈ ಸಣ್ಣ ನಾನೇನ್ ಹೇಳ್ತೀನಿ ಗೊತ್ತಿಲ್ಲ ಏನು ತೊಂದ್ರೆ ಆಗಿರೋದು ಅಲ್ಲ ಸರ್, ಇಲ್ಲಿ ಸಿಮೆಂಟ್ ಸೆಟ್ ಆಗೋದು 2 ಗಂಟೆ ಟೈಮ್ ನಲ್ಲಿ ಸೆಟ್ ಆಗ್ಬಿಡುತ್ತೆ ಸರ್. ಅದಲ್ಲ ಸರ್, ನಮ್ಗೆ ಅಂಗಡಿ ಸಮಸ್ಯೆ ಅಲ್ಲ ಸರ್. ನಮ್ಗೆ ಅಂಗಡಿ ಆಮೇಲೆ ಒಂದು ವಾರಕ್ಕೆ ನಿಮ್ಗೆ ಗಾಡಿ ಬರ್ದಂಗೆ ಎಲ್ಲ ಕ್ಲೋಸ್. ಸರ್, ನಮ್ಗೆ ಅಂಗಡಿ ಸಮಸ್ಯೆ ಅಲ್ಲ ಸರ್. ಟೂ ವೀಲರ್ ಬರಲ್ಲ, ಆತರ ಕ್ಲೋಸ್ ಮಾಡ್ತೀವಿ ನಾವು.